ಅಯ್ಯೋ! ಎಷ್ಟು ಕೆಲಸ, ಮುಗಿಯದ ಕೆಲಸ. ಏನು ಇವತ್ತು ವೆದರ್ ಬೇರೆ ಹೀಗಿದೆ. ನಂಗೆ ಕೆಲಸ ಮಾಡೋ ಮೈಂಡೇ ಇಲ್ಲಪ್ಪ. ಸಾಕಾಯಿತು. ಪ್ರತಿದಿನ ಎದ್ದೇಳೋದು, ಅದೇ ಲ್ಯಾಪ್ಟಾಪ್ ಮುಂದೆ ಕೂರೋದು, ಸೊಂಟ ನೋವಿಸ್ಕೊಳ್ಳೋದು, ಆಮೇಲೆ ವೀಕೆಂಡಲ್ಲಿ ನಿದ್ದೆ ಹೊಡೆಯೋದು. ಇದ್ದೇ ಆಗೋಯ್ತು ಲೈಫು. ಛೇ, ನಾಳೆ ನಾನೇನಾದರೂ ಎದ್ದರೆ ನನ್ನ ರೂಮ್ ತುಂಬ ಚಿನ್ನ ಇರಬೇಕು. ಎಷ್ಟು ನೆಮ್ಮದಿಯಾಗಿರುತ್ತೆ. ರೂಮ್ ತುಂಬ ಚಿನ್ನನ ತೇಜ್? ಹೌದು, ರೂಮ್ ತುಂಬ ಚಿನ್ನ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಈ ಥರ ನನ್ನ ತಲೆಯಲ್ಲಿ ಎರಡೆರಡು ಪ್ರಶ್ನೆ ಕೂಡ ಓಡ್ತಾ ಇದೆ. ಓಕೆ, ಎನಿವೇಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ವಿನೀಸ್ ಮೂವಿ ಮೈಂಡ್ಸೆಟ್. ಸೊ ಇಷ್ಟು ತನಕ ನಾನು ಏನು ಹೇಳ್ತಿದ್ದೆ ಅಲ್ವಾ, ಪ್ರತಿನಿತ್ಯ ನಾವು ಕೆಲಸ ಮಾಡ್ತಾನೆ ಇರ್ತೀವಿ, ಆದರೆ ನಾಳೆ ದಿನ ಏನಾಗುತ್ತೋ ಅನ್ನೋ ಆಲೋಚನೆಯಲ್ಲೇ ಮಲ್ಕೊಂಡ್ಬಿಡ್ತೀವಿ. ಹಾಗೆ ನಮ್ಮ ಕನಸುಗಳು ಕೂಡ ನಮ್ಮ ಜೊತೆನೇ ಮಲ್ಕೊಂಡ್ಬಿಡುತ್ತೆ. ಸೊ ಒಂದು ಸತಿ ನಂಗೆ ಅನಿಸೋದು, ಹೌದಲ್ವಾ, ನಮಗೆ ಬರೋ ಕನಸನ್ನ ನಗೆ ಪಾಟ್ಲು ಮಾಡಿದೆ, ಅದು ನಿಜವಾಗ್ಲೂ ನನಸಾಗಬೇಕಂದ್ರೆ ಏನು ಮಾಡ್ಬೇಕು, ಏನು ಮಾಡಲಿ, ಎಷ್ಟು ಕಷ್ಟಪಟ್ಟರೆ ಎಷ್ಟು ವರ್ಷ ಕಷ್ಟಪಡಬೇಕು, ಅದು ಆದಮೇಲೆ ನನಗದು ನನಸಾದರೂ ನನಗೆ ವಯಸ್ಸಾಗಿ ಬೇರೆ ಆಗೋಗಿರುತ್ತಲ್ಲ, ಏನು ಮಾಡೋದು, ಮಜಾ ಮಾಡೋಕ್ಕಾಗಲ್ಲ ಅಂತ ಬೇಜಾರು ಕೂಡ ಆಗುತ್ತೆ. ಆವಾಗ ನನಗೊಂಥರ ವಿಯರ್ಡ್ ಕನಸು ಇಲ್ಲ ವಿಯರ್ಡ್ ಆಸೆ ಕೂಡ ಬಂತು. ಇವಾಗ ನಾನೇನೋ ಫೋನ್ ಯೂಸ್ ಮಾಡ್ತಿರ್ತೀನಿ, ಇಲ್ಲ ಟಿ ವಿ ನೋಡ್ತಿರ್ತೀನಿ, ಸಡನ್ನಾಗಿ ಅದರಿಂದ ಒಂದು ಜೀನಿ ಥರ ಎಲ್ಲ ಬರುತ್ತಲ್ಲ, ಈ ಮಗ್ನ ಏನೋ ಉಜ್ಜಿದ್ರೆ ಜೀನಿ ಬರ್ತಾನೆ, ನಾವು ಅಂದ್ಕೊಂಡಿದ್ದೆಲ್ಲ ಕೊಡ್ತಾನೆ ಅಂತ. ಅದೇ ಥರ ಯಾಕೆ ಬರಬಾರ್ದು? ಈ ಟಿ ವಿಯಿಂದನೋ ಈ ಫೋನಿಂದನೋ ಯಾರಾದರೂ ಒಬ್ರು ಬಂದ್ಬಿಟ್ಟು, ನೀನು ಎಷ್ಟು ಕಷ್ಟಪಡ್ತಿದ್ಯಮ್ಮ ಜೀವನದಲ್ಲಿ, ತಗೋ ನಂದು ವರ. ಕಾಳಿದಾಸನಿಗೆ ದೇವ್ರ ನಾಲಿಗೆ ಮೇಲೆ ಪದಗಳನ್ನ ಬರೆದಾಗೆ, ತಗೋ ನಿನಗೆ ವರ, ನೀನು ಶ್ರೀಮಂತರು, ನೀನು ಮುಟ್ಟಿದ್ದೆಲ್ಲ ಚಿನ್ನ ಆಗಲಿ ಅಂತ ಅಂದ್ಬಿಟ್ರೆ ಹೇಗಿರುತ್ತಲ್ಲ ಜೀವನ. ಅದೇ ರೀತಿ ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗಿಬಿಟ್ರೆ ನಾನು ಊಟ ಹೆಂಗೆ ಮಾಡಲಿ, ನಾನು ಹೆಂಗೆ ಬದುಕಲಿ, ನೀರು ಹೆಂಗೆ ಕುಡಿಲಿ? ಸೊ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಅದೇ ರೀತಿ ನಮ್ಮ ಲೈಫಲ್ಲಿ ಎಷ್ಟು ಬಂದರೆ ಒಳ್ಳೆಯದು, ಅದನ್ನು ನಾವು ಹೇಗೆ ಬಳಸ್ತೀವಿ, ಹೇಗೆ ಬಳಸ್ಕೋಬಾರ್ದು ಅನ್ನೋದನ್ನು ನಾನು ರೀಸೆಂಟಾಗಿ ನೋಡಿದಂತಹ ಒಂದು ವೆಬ್ ಸೀರೀಸಲ್ಲಿ ಕಲಿತೆ. ಅಂದರೆ ನಾನು ಅಂದ್ಕೊಂಡಿದ್ದ ಥೀಮ್, ನಾನು ಇವಾಗ ಏನು ಹೇಳಿದೆ ಅಲ್ಲ, ರೂಮಲ್ಲಿ ಪೂರ್ತಿ ಚಿನ್ನ ಇದ್ದರೆ ಹೇಗಿರುತ್ತೆ ಅಂತ, ಅದೇ ರೀತಿ ಆ ಸೀರೀಸಲ್ಲಿ ಕೂಡ ಆ ಹೀರೋ ಅನ್ಕೋತಾ ಇರ್ತಾನೆ, ಅವನಿಗೇನು ಇನ್ಫಾರ್ಮೇಷನ್ ಬರುತ್ತೋ ಅದೆಲ್ಲ ನನಸಾಗ್ತಾ ಹೋಗುತ್ತೆ, ಅದರಿಂದನೇ ಅವ್ನು ಚೆನ್ನಾಗಿ ದುಡ್ಡು ಮಾಡ್ತಾನೆ. ಆವಾಗ ಅವ್ನು ಸುತ್ತ ಇರೋರೆಲ್ಲ ಏನಾದರೂ, ಅವನ ಒಂದು ವ್ಯಕ್ತಿತ್ವದಲ್ಲಿ ಏನೇನು ಬದಲಾವಣೆ ಆಯಿತು, ಅವನು ಹೇಗೆ ಅವ್ನ ಲೈಫ್ ಸ್ಟೈಲ್ನ ವಾಪಸ್ಸಿಗೆ ತರೋಕ್ಕಾಗುತ್ತೆ, ಅವನು ಇಷ್ಟೆಲ್ಲ ಮಾಡಿದ್ರೂ ಅವನ ಕಾಲಚಕ್ರ ಅವನ ಕೈಯಲ್ಲಿದೆಯಾ, ಅದೆಲ್ಲ ನೋಡಿದಾಗ ನನಗೆ ಒಂಥರ ಕಣ್ಣು ತೆರೆದಿದ್ದೇನು ಅಂದರೆ, ಮನುಷ್ಯನಿಗೆ ಆಸೆ ಕನಸೆಲ್ಲ ಇರಬೇಕು, ಆದರೆ ಆ ಆಸೆ ಕನಸುಗಳು ನನಸಾಗ್ತಿದ್ದಾಗೆ ದುರಾಸೆ ಎಡೆಗೆ ಹೋಗಬಾರ್ದು ಅಂತ ಕಲಿತೆ. ಸೊ ಇವತ್ತಿನ ವಿಷಯ ನಾನು ತೊಗೊಂಡಿದ್ದು ಕನಸು ಅನ್ನೋದು. ಸೊ ಕನಸನ್ನ ನಾವು ಬದುಕಬೇಕು ನಿಜ, ಆದರೆ ಭ್ರಮೆಗೂ ರಿಯಾಲಿಟಿಗೂ ನಂಬಿಕೆಗೂ ಒಂದು ಚಿಕ್ಕ ಲೈನ್ ವ್ಯತ್ಯಾಸ, ಅಂದರೆ ನಮ್ಮ ಕೂದಲು ಎಳೆಯಷ್ಟು ಅಷ್ಟೇ ವ್ಯತ್ಯಾಸ. ಇದನ್ನು ನಾವು ಅರಿತು ಬದುಕಿದ್ರೆ ಬದುಕು ಬಂಗಾರ. ನಾವು ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕಾಗಿಲ್ಲ. ಸೊ ಇದನ್ನು ಹೇಳ್ತಾ, ನಾನು ಯಾವ ವಿಷಯವಾಗಿ ಅವ್ನು ಮುಟ್ಟಿದ್ದೆಲ್ಲ ಬಂಗಾರ, ಅವನಷ್ಟು ಬಡವ ಅಂತೆಲ್ಲ ಹೇಳಿದ್ನೋ, ಅದು ಆ ವೆಬ್ ಸೀರೀಸ್ ಯಾವುದಿರ್ಬೋದು ಅಂತ ಗೆಸ್ ಮಾಡ್ತಾಯಿರಿ. ಆ್ಯಂಡ್ ಹಾಗೆ ವರ ಅನ್ನೋದೊಂದು ಕ್ಲೂ. ಆ್ಯಂಡ್ ಇನ್ನೊಂದು ಕ್ಲೂ ಏನು ಅಂತಂದರೆ, ಇದು ಹಾಟ್ಸ್ಟಾರಲ್ಲಿ ಬಂದಂಥ ಒಂದು ವೆಬ್ ಸೀರೀಸ್, ಹಿಂದಿ ವೆಬ್ ಸೀರೀಸ್. ತುಂಬ ಆಸಮ್ ಆಗಿದೆ, ನೋಡ್ತಾ ಇದ್ದರೆ ಕಳೆದೋಗ್ತೀವಿ ನಾವು, ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ನಿಮಗೆ ಇದ್ರ ಮೋರ್ ಡೀಟೇಲ್ಸ್ ನಾನು ಇನ್ನೂ ಎಕ್ಸ್ಪ್ಲೇನ್ ಮಾಡಬೇಕಾ, ರಿವ್ಯೂ ಮಾಡಬೇಕಾ, ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಮತ್ತೆ ನೋಡಿ ನಾನು ನಿಮಗೆ ರಿವ್ಯೂಸ್ನ ಖಂಡಿತವಾಗ್ಲೂ ಕನ್ನಡದಲ್ಲಿ ಕೊಡ್ತೀನಿ. ಧನ್ಯವಾದಗಳು.